ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಆ ವಿಷಯವು ಯಾವುದು ಎಂದರೆ, ನಾವು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ನಮಗೆ ಅನಾರೋಗ್ಯ ಬಂದು ಬಿಡುತ್ತದೆ. ಇದಕ್ಕೆ ಪರಿಹಾರವೇನು, ಯಾವ ಕಾರಣಕ್ಕೋಸ್ಕರ ನಮಗೆ ಅನಾರೋಗ್ಯಗಳು ಬಂದು ಒದಗುತ್ತವೆ ಅಂತ ಹೇಳಿ ಕೇಳುವುದಾದರೆ, ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ, ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ಲೈಕ್ ಬಟನ್ನ ಒತ್ತಿ. ನಾವೆಲ್ಲರೂ ಕೂಡ ಹಲವಾರು ವಿಷಯಗಳನ್ನು ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡ್ತಾ ಇರ್ತೇವೆ. ಅದು ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ಆ ವಿಚಾರದ ಬಗ್ಗೆ ಸದಾಕಾಲ ನಾವು ಚರ್ಚೆಯನ್ನು ಮಾಡ್ತಾ ಇರ್ತೇವೆ. ವಿಶೇಷವಾಗಿ ನಮಗೆ ಆರೋಗ್ಯದಿಂದ ಇರಬೇಕು ಎಂದರೆ ನಾವು ತಿಂದಂತಹ ಆಹಾರವು ಸರಿಯಾದ ರೀತಿಯಾಗಿ ಪರಿಪೂರ್ಣವಾಗಿ ಜೀರ್ಣವಾಗಬೇಕು. ನಮ್ಮ ಸನಾತನ ಆಯುರ್ವೇದದ ಶಾಸ್ತ್ರದಲ್ಲಿ ಇದರ ಬಗ್ಗೆ ಒಂದು ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಹೊಟ್ಟೆಯ ಅರ್ಧ ಭಾಗದಷ್ಟು ಊಟವನ್ನು ಮಾಡಿ ಕಾಲು ಭಾಗವಷ್ಟು ನೀರನ್ನು ಕುಡಿಯಬೇಕು. ಇನ್ನು ಕಾಲು ಭಾಗದ ಜಾಗವನ್ನು ಗಾಳಿಯನ್ನು ಆಡುವುದಕ್ಕೆ ನಾವು ಖಾಲಿಯನ್ನು ಬಿಡಬೇಕು. ನಮ್ಮ ಮಾನವನ ದಿನಚರಿಯಲ್ಲಿ ನಾವು ಹಲವಾರು ತಪ್ಪುಗಳನ್ನು ಮಾಡುತ್ತೇವೆ. ಈ ಆಧುನಿಕ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಎಲ್ಲರೂ ಕೂಡ ಬದ್ಧರಾಗ್ತಾ ಇದ್ದೇವೆ. ನಮ್ಮ ಆಟ ಪಾಠಗಳಲ್ಲಿ ಆಗಿರಬಹುದು, ನಮ್ಮ ಜೀವನ ಶೈಲಿಯಲ್ಲಿ ಆಗಿರಬಹುದು, ಉಡುಗೆ ತೊಡುಗೆಗಳಲ್ಲಿ ಆಗಿರಬಹುದು, ಆಹಾರ ವಿಹಾರಗಳಲ್ಲಿ ಆಗಿರಬಹುದು, ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಬೇರೆಯ ಸಂಸ್ಕೃತಿಯ ಬಗ್ಗೆ ನಾವೆಲ್ಲರೂ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದೇವೆ. ಯಾವ ಕಾರಣಕ್ಕೆ ಅಂದರೆ, ಆ ಪಾಶ್ಚಿಮಾತ್ಯ ಸಂಸ್ಕೃತಿಯು ನಮಗೆ ಆನಂದವನ್ನು ಉಂಟು ಮಾಡುತ್ತದೆ. ವಿಶೇಷವಾಗಿ ಯಾವುದೋ ಒಂದು ಆಹಾರವನ್ನು ನಾವು ತಿನ್ನಬೇಕಾದರೆ ಅದರಿಂದ ನಮಗೆ ಆಗ್ತಕ್ಕಂಥ ಅನಾನುಕೂಲಗಳನ್ನು ನಾವು ಯಾರೂ ಕೂಡ ಮನಸ್ಸಿಗೆ ಅಂದುಕೊಳ್ಳುವುದೇ ಇಲ್ಲ. ನಾಲಿಗೆಯ ಚಾಪಲ್ಯಕ್ಕೋಸ್ಕರ ಅದನ್ನು ಮೊದಲು ಸ್ವೀಕಾರವನ್ನು ಮಾಡಿ ಅದರಿಂದ ಅನಾರೋಗ್ಯವನ್ನು ತಂದುಕೊಳ್ಳುತ್ತೇವೆ. ಉದಾಹರಣೆಗೆ, ಒಂದು ದಾರಿಯಲ್ಲಿ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ದಾರಿಯ ಅಕ್ಕಪಕ್ಕದಲ್ಲಿ ಸುಂದರವಾಗಿ ಇರತಕ್ಕಂತಹ ತಿಂಡಿ ತಿನಿಸುಗಳನ್ನು ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಆ ತಿಂಡಿಯನ್ನು ನಾನು ತಿನ್ನಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಬುದ್ಧಿಶಕ್ತಿಯು ನಿಮಗೆ ಪ್ರಚೋದನೆಯನ್ನು ಮಾಡುತ್ತೆ. ಅದರಲ್ಲಿ ತುಂಬ ತೊಂದರೆ ಕಲ್ಮಶಯುಕ್ತವಾದಂಥ ಆಹಾರ ಅದಾಗಿರುತ್ತದೆ. ದಾರಿಯಲ್ಲಿ ಓಡಾಡುವ ಎಲ್ಲ ವಾಹನಗಳ ಧೂಳು ಕೂಡ ಅದರ ಮೇಲೆ ಇದೆ. ಅದನ್ನು ತಿಂದರೆ ನಿನಗೆ ಅನಾರೋಗ್ಯ ಬರುತ್ತೆ ಅಂತೇಳಿ ಆ ಬುದ್ಧಿಶಕ್ತಿಯು ನಿಮಗೆ ಪ್ರಚೋದನೆಯನ್ನು ಮಾಡಿದಲ್ಲೂ ಕೂಡ ನಾವು ನಾಲಿಗೆಯ ಚಾಪಲ್ಯದಿಂದ ಅದನ್ನು ಸೇವನೆ ಮಾಡುತ್ತೇವೆ. ಉದಾಹರಣೆಗೆ, ನಾವೆಲ್ಲರೂ ಕೂಡ ಒಂದು ದಿನಚರಿಯನ್ನು ಇಟ್ಟುಕೊಳ್ಳಬೇಕು. ಪ್ರಾತಃ ಕಾಲದಲ್ಲಿ ಇಷ್ಟೇ ಗಂಟೆಗೆ ಎದ್ದಾಳಬೇಕು, ಇಷ್ಟು ಗಂಟೆಗೆ ತಿಂಡಿಯನ್ನು ತಿನ್ನಬೇಕು, ಇಷ್ಟು ಗಂಟೆಗೆ ಊಟವನ್ನು ಮಾಡಬೇಕು, ಇಷ್ಟು ಗಂಟೆಗೆ ರಾತ್ರಿ ಸಂದರ್ಭದಲ್ಲಿ ಊಟವನ್ನು ಮಾಡಬೇಕು, ಇಷ್ಟೇ ಗಂಟೆಗೆ ಮಲಗಬೇಕು ಎಂತಹ ದಿನಚರಿಯನ್ನು ನಾವು ಇಟ್ಟುಕೊಂಡರೆ ಇನ್ನೂ 20 ವರ್ಷಗಳ ಕಾಲ ಹೆಚ್ಚಿಗೆ ನಾವೆಲ್ಲರೂ ಕೂಡ ಬದುಕಬಹುದು, ಬಾಳಬಹುದು. ವಿಶೇಷವಾಗಿ ಮನುಷ್ಯನಿಗೆ ಒತ್ತಡಗಳಿಂದ ಹಲವಾರು ಅನಾರೋಗ್ಯಗಳು ಬಿಡುತ್ತವೆ. ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ಒತ್ತಡವನ್ನು ಏರಿದಂತಹ ಸಂದರ್ಭದಲ್ಲಿ ನಮಗೆ ಬರತಕ್ಕಂಥ ಕಾಯಿಲೆಗಳು ವಾಸಿಯೇ ಆಗುವುದಿಲ್ಲ. ವಿಶೇಷವಾಗಿ ಟೆನ್ಷನ್ ನಮ್ಮಲ್ಲಿ ಜಾಸ್ತಿ ಇದ್ದರೆ ಸರಿಯಾಗಿ ನಿದ್ರೆ ಎನ್ನುವುದೇ ಬರುವುದಿಲ್ಲ. ನಮಗೆ ಆರೋಗ್ಯದಿಂದ ಇರಬೇಕು ಎಂದರೆ ಇಷ್ಟೇ ಸಮಯ ನಾವು ನಿದ್ದೆಯನ್ನು ಮಾಡಬೇಕು ಅಂತ ಹೇಳಿರುತ್ತದೆ. ಆ ಸಮಯವನ್ನು ಮೀರಿ ನಾವು ನಿದ್ರೆಯನ್ನು ಮಾಡಲಿಲ್ಲ ಅಂದರೆ ನಮಗೆ ಅನಾರೋಗ್ಯಗಳು ಕಟ್ಟಿಟ್ಟ ಬುತ್ತಿ. ಅನಾರೋಗ್ಯವು ನಮಗೆ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲವೂ ಕೂಡ ಔಷಧಾಲಯಕ್ಕೆ ಹೋಗ್ತೇವೆ. ಅಲ್ಲಿ ವೈದ್ಯರು ಕೊಟ್ಟಂತಹ ಔಷಧಿಯನ್ನು ಸೇವನೆಯನ್ನು ಮಾಡಿ ಮನೆಗೆ ಬಂದರೆ ಆ ಔಷಧಿಯ ಪರಿಣಾಮ ನಮಗೆ ಇರುವ ತನಕ ನಾವೆಲ್ಲರೂ ಕೂಡ ಇರ್ತೇವೆ. ಆನಂತರ ಪುನಃ ನಮಗೆ ಅನಾರೋಗ್ಯವಾಗಿ ಬಿಡುತ್ತದೆ. ಆದ್ದರಿಂದ ವಿಶೇಷವಾಗಿ ಮಾನವರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿಗೆ ಗಮನವನ್ನು ಕೊಡಬೇಕು. ಹೋದ ಕಡೆಯಲ್ಲಿ
ಎಲ್ಲ ಕಡೆಯೂ ಕೂಡ ಶುದ್ಧವಾದಂತಹ ನೀರನ್ನು, ಶುದ್ಧವಾದಂತಹ ಆಹಾರವನ್ನು ಸೇವನೆಯನ್ನು ಮಾಡಬೇಕು. ಇದರಿಂದ ನಮಗೂ, ನಮ್ಮ ಮಕ್ಕಳಿಗೂ, ನಮ್ಮ ಕುಟುಂಬಕ್ಕೂ ಮುಂದೆ ಒಳ್ಳೆಯದಾಗುತ್ತದೆ. ಯಾವ ಕಾರಣಕ್ಕೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮನ್ನು ನಂಬಿಕೊಂಡು ಹಲವಾರು ವ್ಯಕ್ತಿಗಳು ವಾಸವನ್ನು ಮಾಡ್ತಾ ಇರ್ತವೆ. ನಾವು ಇಂತಹ ಆಹಾರವನ್ನು ಸೇವನೆಯನ್ನು ಮಾಡಿ ಅನಾರೋಗ್ಯದಿಂದ ನಮ್ಮ ಪ್ರಾಣವನ್ನು ಬಿಟ್ಟರೆ ನಮ್ಮ ನಂಬಿದ ಜೀವಕ್ಕೆ ನಾವು ತಪ್ಪನ್ನು ಮಾಡಿದಂತಹ ಸನ್ನಿವೇಶ ಬಂದು ಒದಗುತ್ತದೆ. ಆ ಎಲ್ಲ ವಿಚಾರವಾದಂತಹ ಮನಸ್ಸನ್ನು, ಆತ್ಮವನ್ನು, ಶರೀರವನ್ನು ಒಂದೇ ರೀತಿಯಾಗಿ ಕೇಂದ್ರೀಕರಿಸಿ ಯಾವ ರೀತಿಯಾಗಿ ಬದುಕಬೇಕು ಅಂತೇಳಿ ನಾವು ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡಿಕೊಂಡು ಬಾಳಿದರೆ ನಮ್ಮ ಬಾಳು ಬಂಗಾರವಾಗುತ್ತದೆ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಬೇರೆಯ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಧನ್ಯವಾದಗಳು.